ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳಗ್ಗೆನೆ ಬ್ರೇಕ್ ಮಾಡಿತ್ತು. ಕಾರಣ ಲಕ್ಷ್ಮಣ್ ಸವದಿಯವರು ಆಡಿರುವ ಒಂದು ಮಾತು. ಕೆಎಸ್ ಈಶ್ವರಪ್ಪನವರು ಚುನಾವಣೆಯ ಬಳಿಕ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ, ನೋಡ್ತಾ ಇರಿ ಎನ್ನುವಂತಹ ಸ್ಟೇಟ್ಮೆಂಟ್ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಬಿಜೆಪಿಯಲ್ಲಿ ಬಂಡಾಯ, ಕಾಂಗ್ರೆಸ್ಗೆ ಅದು ಲಾಭ ಆಗಬಹುದಾ ಅಂತ ಬಿಜೆಪಿ ಹಿರಿಯ ನಾಯಕನಿಗೆ ಕಾಂಗ್ರೆಸ್ ಗಾಳ ಹಾಕಿದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಲಕ್ಷ್ಮಣ್ ಸವದಿಯವರ ಎಕ್ಸ್ಕ್ಲೂಸಿವ್ ಮಾತು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಅಸಮಾಧಾನಿತ ಈಶ್ವರಪ್ಪಗೆ ಕಾಂಗ್ರೆಸ್ ಗಾಳ ಹಾಕಿದೆಯಾ? ಈಶ್ವರಪ್ಪ ಪಕ್ಷ ಸೇರ್ಪಡೆಗೆ ಸವದಿ ಅವರೇ ಸ್ವತಃ ಸುಳಿವು ಕೊಟ್ಟಿದ್ದಾರೆ. ಚುನಾವಣೆ ಮುಗಿಲಿ ಆಮೇಲೆ ನೋಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಏನಾದರೂ ಮಾತುಕತೆ ಆಗಿದೆಯಾ ಮೊದಲ ಹಂತವಾಗಿ ಅನ್ನುವಂಥ ಪ್ರಶ್ನೆ ಇದೆ. ಲಕ್ಷ್ಮಣ್ ಸವದಿ ಈ ಕುರಿತಾಗಿ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಬಿಜೆಪಿಯ ಸಂಸದ ಕರಡಿ ಸಂಗಣ್ಣವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಇದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಏನು ಶಾಸಕರಾದಂಥ ಲಕ್ಷ್ಮಣ್ ಸವದಿ ಅವರು. ಸರ್, ಇದೇನು ಆಪರೇಷನ್ ಹಸ್ತನ ಅಂದರೆ ನಿಮ್ಮ ಪಾತ್ರ ಪ್ರಮುಖ ಇರುವಂಥದ್ದು? ಆಪರೇಷನ್ ಹಸ್ತ ಅಂತ ಅನ್ಲಿಕ್ಕೆ ಹೋಗಲ್ಲ. ಒಂದು ಶಾಸ್ತ್ರ ಇದೆ, ದುಡ್ಡಿನ ಕಡೆ ಜಗತ್ತೆ ಅಂಥೇಳಿ. ಹಂಗೆ ಭಾಳಷ್ಟು ಕಡೆ ದುಡ್ಡು ಎಲ್ಲಿದೆಯೋ ಆ ಇನ್ನೊಂದು ದುಡ್ಡು ಬಂದು ಅದರಲ್ಲಿ ಸೇರಿದೆ. ನಾಣ್ಯನ ಆಕರ್ಷಣೆ ಮಾಡುತ್ತೆ. ಹಾಗೆ ಭಾಳಷ್ಟು ಜನ ಇಲ್ಲಿ ಮುಖಂಡರು ಈ ಕಾಂಗ್ರೆಸ್ಸಲ್ಲಿ ಇರೋದರಿಂದ ಇನ್ನೊಬ್ಬ ಮುಖಂಡ ಆ ಒಂದು ಆಕರ್ಷಣೆಗೆ ಒಳಗಾಗಿ ಇವತ್ತು ಬಂದಿರತಕ್ಕಂಥದ್ದು. ಮತ್ತು ಕರಡಿ ಸಂಗಣ್ಣವರು ನಮ್ಮದು ಸುಮಾರು 25-30 ವರ್ಷದ ಸ್ನೇಹ. ಹಿಂದೆ ಅವರು JDS ಅಲ್ಲಿದ್ದಾಗ ಅವರನ್ನು JDS ಬಿಡಿಸಿ BJP ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಉಪಚುನಾವಣೆ ಆಗಿತ್ತು, ಶಾಸಕರಾಗಿದ್ದರು. ಮುಂದೆ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದರು. ಈಗ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ, ನಿಷ್ಠಾವಂತ ಜನರಿಗೆ, ಪಕ್ಷ ಸಂಘಟನೆ ಮಾಡೋರಿಗೆ, ಪಕ್ಷಕ್ಕೆ ಗೌರವ ತರ್ತಕ್ಕಂಥ ವ್ಯಕ್ತಿಗಳದು ಅವಶ್ಯಕತೆ ಈಗ BJPಗಿಲ್ಲ. ಈಗ ಬರೀ ಅಲ್ಲಿ ಜಿಂದಾಬಾದ್ ಕಮಿಟಿ ಬೇಕು. ಆ ಜಿಂದಾಬಾದ್ ಕಮಿಟಿಯನ್ನು ಇಟ್ಕೊಂಡು ಈಗ ಹೋಗ್ತಾ ಇದ್ದಾರೆ. ಜಿಂದಾಬಾದ್ ಕಮಿಟಿಯಿಂದ ಪಕ್ಷ ಉದ್ಧಾರ ಆಗಲ್ಲ. ಮತ್ತು ಇದು ಯಾಕೆ ಬಂದಿದೆ ಅಂದರೆ ವಿನಾಶಕಾಲಿ ವಿಪರೀತ ಬುದ್ಧಿ. ಯಾರು ಜಿಂದಾಬಾದ್ ಅಂತ ಸರ್? ಯಾರು ಜಿಂದಾಬಾದ್ ಕಮಿಟಿ? ಅದು ಅವ್ರಿಗೆ ಈಗ ಏನು ಹೇಳಿದ್ನಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸರ್, ಈಗ ಈಶ್ವರಪ್ಪರು ಕೂಡ ಅಸಮಾಧಾನಗೊಂಡಿರುವಂಥದ್ದು, ಒಂದು ಕಡೆ ಪಕ್ಷೇತರ ಸ್ಪರ್ಧೆ ಮಾಡಿರುವಂಥದ್ದು, ಮತ್ತು ಒಂದಷ್ಟು ಜನ ಇನ್ನು ಮತ್ತೊಂದಷ್ಟು ಜನ ಪಕ್ಷಕ್ಕೆ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ? ಸಾಕಷ್ಟಿದೆ, ನೋಡ್ತೀರಿ. ಈಗ ಆರಂಭ ಆಗಿದೆ, ಅಂತ್ಯ ಅಲ್ಲ, ಇದು ಆರಂಭ. ಇನ್ನು ಹೋಗ್ತಾ ಭಾಳಷ್ಟು ಜನ ಅಲ್ಲಿಂದ ಕಾಂಗ್ರೆಸ್ಗೆ ಬರ್ತಾರೆ, ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮುಂದೆ ಹಂತವಾಗಿ ಅದನ್ನು ಹೆಜ್ಜೆಗಳನ್ನು ಇಡ್ತಾರೆ. ಈಶ್ವರಪ್ಪರು ಏನಾದರೂ ಕೂಡ ಕಾಂಗ್ರೆಸ್ ಬರುವಂಥ ಸಾಧ್ಯತೆ ಇದೆಯಾ? ಆ ಚುನಾವಣೆ ಮುಗಿಲಿ ನೋಡೋಣ, ಅದರ ಬಗ್ಗೆ ವಿಚಾರ. ಅಂದರೆ ಏನಾದರೂ ಕೂಡ ಆ ರೀತಿ ಒಂದು ಸುಳಿವು ಆ ರೀತಿ ಏನಾದರೂ ಕೂಡ ಬಂದರೂ ಬರ್ಬೋದು ಅಂತ ಅನಿಸುತ್ತೆ ತಮಗೆ? ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಈ ಉಪಚುನಾವಣೆ ಮುಗೀಲಿ, ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಆಪ್ಷನ್ ಓಪನ್ ಇದೆಯಾ? ಅಂದರೆ ಸಾಧ್ಯತೆ ನಿಲ್ಲುವ ಅಥವಾ ಬರೋಕ್ಕೆ ಸಾಧ್ಯತೆ ಇಲ್ಲ? ಲೋಕಸಭೆಗೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ಸು ಅಲ್ಲ, BJPನೂ ಅಲ್ಲ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರು ಮುಂದಿನ ದಿನಮಾನದಲ್ಲಿ ಈ ಚುನಾವಣೆ ಮುಗಿದ ಮೇಲೆ ಅವರು ತೀರ್ಮಾನವನ್ನು ಕೆಲವೊಂದು ಮಾಡಬೇಕಾಗತ್ತೆ. ಅವಾಗ ಯಾವುದಾದ್ರು ತೀರ್ಮಾನ ಮಾಡ್ತಾರೆ, ಅದನ್ನು ನೋಡ್ಕೊಂಡು ನಾವು ಆತ್ಮೀಯ ಸ್ನೇಹಿತರಿದ್ದಾರೆ. ಅವರೇನು ಮೊದಲಿನ ಹಿಡಿದು ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ದೀವಿ. ಮತ್ತು ಹಿರಿಯರಿದ್ದಾರೆ, ನಮಗೆ ಮಾರ್ಗದರ್ಶಕರು ಮಾಡಿದವರು, ರಾಜ್ಯ ಅಧ್ಯಕ್ಷರಾದವರು, ಮಂತ್ರಿ ಆದವರು, ಅವ್ರದ್ದೇ ಆಗಿರ್ತಕ್ಕಂಥ ಪ್ರಭಾವ ಹೊಂದಿರತಕ್ಕಂಥವ್ರು ಇರೋದರಿಂದ ಅವರು ಅದರ ಪರಿಣಾಮ ಚುನಾವಣೆಗೆ ನೋಡ್ತಾರೆ ಏನಾಗುತ್ತೆ. ಪಕ್ಷಕ್ಕೆ ಬಂದರೆ, ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಅನುಕೂಲ ಆಗುತ್ತೆ, ಸ್ವಾಗತ ಅಂತ ಹೇಳ್ತಾರೆ. ಅಲ್ಲ, ಇವತ್ತಿನ ಬಗ್ಗೆ ಚರ್ಚೆ ಬೇಡ. ಇವತ್ತು ಚರ್ಚೆ ಅದ್ರ ಬಗ್ಗೆ ಯಾವುದೂ ಕೂಡ ಬೇಡ. ಮುಂದಿನ ದಿನಮಾನದಲ್ಲಿ ಅದರ ಬಗ್ಗೆ ಎಲ್ಲ ಕೂತು ಚರ್ಚೆ ಮಾಡಿ. ಈಶ್ವರಪ್ಪರು ಸಂಬಂಧಪಟ್ಟಂತೆ ಮುಂದೆ ನೋಡಿ ಅಂತ ಹೇಳುವ ಮೂಲಕ ಒಂದು ಕುತೂಹಲವನ್ನು ಕೆಳಿಸಿರುವಂಥದ್ದು. ಲೋಕಸಭಾ ಚುನಾವಣೆ ಬಳಿಕ ಮತ್ತೊಂದಷ್ಟು ಜನ ನಾಯಕರು ಬರ್ತಾರೆ ಅಂತ ಒಂದು ಸುಳಿವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್, ರಿಪಬ್ಲಿಕ್ TV, ಬೆಂಗಳೂರು. ತಮ್ಮ ಕುಟುಂಬದವರಿಗೆ ಬಿಜೆಪಿಯ ಲೋಕಸಭೆಯ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮುನಿಸಿಕೊಂಡು ಪಕ್ಷವನ್ನು ಬಿಟ್ಟಿರುವ ಸಂಗಣ್ಣ ಕರಡಿ ತಮ್ಮ ಮನೆಯ ಮೇಲಿರುವ ಬಿಜೆಪಿ ಬಾವುಟವನ್ನು ಕಿತ್ತಾಕಿದ್ದಾರೆ. ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಸಂಗಣ್ಣ ಕರಡಿ. ಬಿಜೆಪಿಯನ್ನು ಬಿಟ್ಟು ತಮ್ಮ ಮನೆಯಲ್ಲಿದ್ದ ಬಿಜೆಪಿ ಬಾವುಟ ಮತ್ತು ಫ್ಲೆಕ್ಸ್ ಅನ್ನು ತೆರವು ಮಾಡಿದ್ದಾರೆ. ಕೊಪ್ಪಳ ನಗರದಲ್ಲಿರುವ ಸಂಗಣ್ಣ ಕರಡಿಯವರ ನಿವಾಸದ ಮೇಲೆ ಫ್ಲೆಕ್ಸ್ಗಳಿದ್ವು, ಬಿಜೆಪಿಯ ಬಾವುಟಗಳಿದ್ವು. ಅದೆಲ್ಲವನ್ನು ಕಿತ್ತಾಕೋ ಮೂಲಕ ಸಂಪೂರ್ಣವಾಗಿ ನಾನು ಈ ಸಂದರ್ಭದಿಂದ BJPಯಲ್ಲಿ ಇರೋದಿಲ್ಲ, ನಾನು ಕಾಂಗ್ರೆಸ್ನಲ್ಲಿದ್ದೀನಿ ಅಂತ ಹೇಳಿ ನಿನ್ನೆ ಅವರು ಸೇರ್ಪಡೆ ಆದರೂ, ಕಾಂಗ್ರೆಸ್ಗೆ ಸೇರ್ಪಡೆ ಆದ ನಂತರ ಮನೆಯಲ್ಲಿದ್ದಂಥ ಬಿಜೆಪಿಯ ಬಾವುಟಗಳು, ಬಿಜೆಪಿಯ ಧ್ವಜ ಎಲ್ಲವನ್ನ ಕಿತ್ತೆಸೆದಿದ್ದಾರೆ. ಆ ಮೂಲಕ ತಮ್ಮ ಅಸಮಾಧಾನ ಏನಿದೆಯಲ್ಲ
ಅದು ಮುಂದುವರೆದಿದೆ. ಬಿಜೆಪಿನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಆ ಮೂಲಕ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ.